ಜಾಸ್ತಿ ಹಾಳಾಗ್ತಾ ಇರೋದು ಯಂಗ್ಸ್ಟರ್ಸ್. ನಮ್ಮ ಒಂದ್ಸಲ ಟ್ರೈ ಮಾಡಿ ಅಂದ್ರೆ ಏನ್ ಹೇಳ್ಬೇಕು ಅವರು ಕಡೆಯಿಂದ ವೆರಿ ಬ್ಯಾಡ್ ಹ್ಯಾಬಿಟ್ ಇದು. ಮಕ್ಕಳು ಆದಷ್ಟು ಕೇರ್ ಮಾಡಬೇಕು. ತಗೊಳ್ಳೋದು ಅಫೆನ್ಸ್, ಇಟ್ಕೊಳ್ಳೋದು. ಸೊ ಎಲ್ಲಾರು ಅಲ್ಲಿ ನೋಡಿ, ಅಲ್ಲಿ I got stuck in the between of the two buses. Hi guys, welcome back to another video. You watching Explore with Kaushik. Explore the places we never saw before. Today I'm going to do awareness video. Awareness video is about say no drugs pro. So even few volunteers are supporting for this no drugs pro. And today also it's a very special day because of today is International Youth Day too. So I'm so excited to go visit that place and yeah, without wasting any time, let's straight away jump into that place. Let's get started. ಈಸಿಯಾಗಿ ದುಡ್ಡು ಈಸಿಯಾಗಿ ಸಿಕ್ಕಿರೋ ಕಾರಣ ಈ ಮಾದಕ ವ್ಯಸನಗಳಿಗೆ ಬಲಿಯಾಗ್ತಿದ್ದಾರೆ. ಸೊ ದಯವಿಟ್ಟು ಯಂಗ್ಸ್ಟರ್ಸ್ಗಳಲ್ಲಿ ಮನವಿ ಏನು ಅಂತ ಹೇಳಿದ್ರೆ, ನಮ್ಮ APJ ಅಬ್ದುಲ್ ಕಲಾಂ ಅವರು ಹೇಳಿದಂತಹ ನಮ್ಮ ದೇಶವನ್ನು ಡೆವಲಪಿಂಗ್ ನೇಷನ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ನಮ್ಮ ದೇಶದ ಜನ್ಸಿ ಜನ್ನಾತ್ಮ ಜನ್ಗಾಮ ಏನು ಹೇಳ್ತೀರಾ, ಇವರಿಂದ ಮಾತ್ರ ಸಾಧ್ಯ. ನೀವೆಲ್ಲಾದ್ರೂ ಈ ಚಟ ಬಿಟ್ಬಿಟ್ಟು ಒಂದು ಒಳ್ಳೆ ಚಟಗಳಿಗೆ ದಾಸರಾಗಿ, ಏನು ಒಳ್ಳೆ ಚಟಗಳಂತ ಹೇಳಿದ್ರೆ ದೇಶ ಕಟ್ಟೋ ಕೆಲಸ, ಸರ್ಕಾರಿ ಶಾಲೆಗಳಿಗೆ ಹೋಗಿ ಒಂದು ಒಳ್ಳೆ ಕೆಲಸಗಳು ಮಾಡಿ, ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಒಂದು ಚಿಕ್ಕ ಸೇವೆಗಳು ಮಾಡಿ, ವಾರಕ್ಕೆ ಒಂದು ದಿನ 1 ಗಂಟೆ ಒಂದು ಸಮಾಜಕ್ಕಾಗಿ ಮುಡುಪಿಡಿ, ಆಗ ನನ್ನ ದೇಶ ಡೆವಲಪ್ಮೆಂಟ್ ನೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. बोलो भारत माता की, बोलो भारत माता की, बोलो भारत माता की. ಅಂಕಲ್ ಬಸ್ ಸ್ಟ್ರೈಕ್ ಮಾಡೋದೇನಿದೆಯಾ? ಇಲ್ಲಿ ಬಸ್ ಸ್ಟ್ರೈಕ್ ಮಾಡೋದೇನಿದೆಯಾ? ಏನಿಲ್ವಾ? ಚೆನ್ನಾಗಿದೆ, ಚೆನ್ನಾಗಿದೆ. ಇವರು ಹಂಗೆ ಇದಾರಲ್ಲ. ಏ ಇಲ್ಲಪ್ಪ, ನಂದೇನ ಗಡ್ಡ ತೆಗಿಬೇಕಷ್ಟೇ, ಗಡ್ಡ ತೆಗಿಬೇಕು. This is the test is happening, no drugs pro in the Bangalore. And they asked me for the autograph. Not ready. This is how it's happening. So we are getting ready for it, and and they informing not to disturb public also, so we'll do it properly, taking commands not to disturb public. We'll do it peacefully. ಬರೀ 2 ಪರ್ಸೆಂಟ್ ಒಂದು ಬೋಟ್ ಇದ್ರೆ ಸಾಕು, ಹಿಂಗಡೆ ಇರೋರು ಕುಡಿ. ಅರ್ಥ ಆಗ್ತಿದೆಯಾ ದಯವಿಟ್ಟು ಎಲ್ಲರಿಗೂ?
ಸ್ಕೂಲ್ ಡೇಸ್ ಅಲ್ಲಿ ಮಾಡಿರೋದು. ಫ್ರಂಟ್ ಕಾರ್ನರ್ ಇರೋರೆಲ್ಲ ಒನ್ ಸ್ಟೆಪ್ ಫಾರ್ವರ್ಡ್. ವೆರಿ ಗುಡ್. ಕರೆಕ್ಟ್ ಆಗಿ ಮಾಡ್ತಿರಲ್ಲ ಯಾರು ಕರೆಕ್ಟ್ ಮಾಡ್ತಾರೆ ಚಾಕ್ಲೇಟ್ ಲಾಸ್ಟ್ ಅಲ್ಲಿ? ನೀವ್ ಎರಡನೇ ಲೈನಾ ಸ್ವಲ್ಪ ಹಿಂದೆ ಹೋಗ್ರು. ಯಾಕೆ ಬ್ರೋ ಅಂತ ಇಟ್ರು ಅಂತಂದ್ರೆ ಜಾಸ್ತಿ ಹಾಳಾಗ್ತಾ ಇರೋದು ಯಂಗ್ಸ್ಟರ್ಸ್. ಸೊ ಆ ಯಂಗರ್ ಜನರೇಷನ್ ಒಬ್ರಿಗೊಬ್ರು ಬ್ರೋ ಅಂತಾನೆ ಕರೀತಾರೆ. ಹೆಣ್ಮಕ್ಳಿಗೂ ಬ್ರೋ ಅಂತಾರೆ, ಹೆಣ್ಮಕ್ಳಿಗೂ ಬ್ರೋ ಅಂತಾರೆ, ಗಂಡನ ಹೆಂಡತಿಗೂ ಬ್ರೋ ಅಂತಾರೆ. ನಮ್ಗೆ ಫಸ್ಟ್ ಬ್ರೋ ಅಂದ್ರೆ ಬ್ರದರ್ ಅಂತ ಅನ್ಕೊಂಡ್ಬಿಡ್ತಾ ಇದೀವಿ. ಅದಂಗಲ್ಲ ಈಗ. ಅದರಿಂದ ಯಾರಾದ್ರೂ ಡ್ರಗ್ಸು ಹುಕ್ಕ ದಮ್ಮು ಒಂದ್ಸಲ ಟ್ರೈ ಮಾಡಿ ಅಂದ್ರೆ ಏನ್ ಹೇಳ್ಬೇಕು ಅವರು? ಸೊ ದಟ್ ಈಸ್ ಅ ಕಾನ್ಸೆಪ್ಟ್. ಅದಕ್ಕೋಸ್ಕರ ಬೇಡ ಬ್ರೋ ಅನ್ನೋ ಒಂದು ಕಾನ್ಸೆಪ್ಟ್ ನ ಎಲ್ಲರೂ ಕಾಮನ್ ಆಗಿ ಎಸ್ಪೆಷಲಿ ಕರೆಕ್ಟ್ ಆಗುತ್ತೆ ಅಂತ ಮಾಡೋದು. ಅದಾದ್ಮೇಲೆ ಬರೀ ಅವೇರ್ನೆಸ್ ವಿಲ್ ನಾಟ್ ಹೆಲ್ಪ್. ಕರೆಕ್ಟ್ ಆಗಿ ಹೆಲ್ಪ್ ಆಗೋದೇನಂದ್ರೆ ಮಾಡೋರು ಹಿಡ್ಕೊಂಡು ಬಂದು ಒಳಗಡೆ ಹಾಕಿ ಕನ್ಸ್ಯೂಮಿಂಗ್ ತಗೊಳ್ಳೋದು ಅಫೆನ್ಸು, ಇಟ್ಕೊಳ್ಳೋದು ಅಫೆನ್ಸು, ಮಾರಾಟ ಮಾಡಿದ್ರೆ ಅದೂ ಅಪರಾಧ. ಸೊ ಇದು ಮೂರು ಗೊತ್ತಿರ್ಬೇಕು ಕರೆಕ್ಟ್ ಆಗಿ. ಇಲ್ಲ ನನ್ನ ಫ್ರೆಂಡ್ ಕೊಟ್ಟಿದ್ದ, ನಾನು ಇಟ್ಕೊಂಡಿದ್ದೆ, ಇಲ್ಲ ನಿನ್ನ ಹತ್ರ ಪೊಸೆಷನ್ ಇದೆಯಾ, ಇಟ್ಸ್ ಎ ಕ್ರೈಮ್. ನೀನ್ ತಗೊಂಡೋಗಿ ಸಾಗಾಣಿಕೆ ಮಾಡ್ತಾ ಇದೆಯಾ, ಒಂದ್ ಕಡೆ ಇನ್ನೊಂದ್ ಕಡೆ ಕ್ಯಾರಿಯರ್ ಆಗಿದ್ಯಾ, ಅದು ಅಪರಾಧ. ಮಾರಾಟ ಮಾಡ್ತಾ ಇದೆಯಾ, ಅದು ಅಪರಾಧ. ನಂಗೇನು ಗೊತ್ತಿಲ್ಲ ಸರ್ ತಿನ್ಬಿಟ್ಟೆ ಅಂದ್ರೆ ಅದು ಅಪರಾಧ. ಗೊತ್ತಿಲ್ಲ ಅಂತ ಅನ್ನೋಂಗಿಲ್ಲ. ಸೊ ಇಗ್ನೋರೆನ್ಸ್ ಆಫ್ ಲಾ, ನನಗೆ ಈ ತರ ಕಾನೂನು ಇದೆ ಅಂತ ಗೊತ್ತಿರಲಿಲ್ಲ ಅಂದ್ರೆ ಅದು ನಾಟ್ ಅನ್ ಎಕ್ಸ್ಕ್ಯೂಸ್. ಇದಿಷ್ಟು ನಿಮಗೆ ಕೇಳ್ತಾ ಇದೀನಿ ಅಂದ್ರೆ ನಾಳೆ ನೀವು ಸ್ಕೂಲು ಕಾಲೇಜುಗಳಿಗೆ ಹೋಗ್ತೀರಾ, ನೀವು ಈ ಅರಿವನ್ನು ಮೂಡಿಸ್ಬೇಕು. ಮೋಸ್ಟ್ ಆಫ್ ದ ಸೆಕ್ಷನ್ಸ್ ಎಲ್ಲ ಸೀರಿಯಸ್ ಮತ್ತೆ ನಾನ್ ಬೇಲಬಲ್ ಅಫೆನ್ಸ್. ಒಂದ್ಸಲ ಹೋದ್ರೆ ಇತ್ತೀಚೆಗೆ ನಮ್ಮ ಸಿಸಿಬಿಯಿಂದ ರೈಡ್ ಮಾಡಿ ಕಳ್ಸಿರ್ತಕ್ಕಂಥವ್ರು 6 ತಿಂಗಳ ಮೇಲೆ ಆದ್ರೂ ಬೇಲ್ ಸಿಕ್ಕಿಲ್ಲ. ಬೇಲ್ ಸಿಗಲ್ಲ, ನಾನ್ ಬೇಲಬಲ್ ಅಫೆನ್ಸ್ ಆಗಿರುತ್ತೆ. ಸೊ ಕರ್ನಾಟಕ ಗೌರ್ಮೆಂಟ್ ಈಗ ಆಪರೇಷನ್ ರೈಸ್ ಅಂತ ಶುರು ಮಾಡಿದಾರೆ. ಎದ್ದೇಳಿ ಅಂತ ಆಪರೇಷನ್ ರೈಸ್ ಅಂತ. ಸೊ ಈ ಆಪರೇಷನ್ ರೈಸ್ ಅಡಿನಲ್ಲಿ ಸಾಕಷ್ಟು ಕ್ರಿಮಿನಲ್ ಕೇಸಸ್ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಮತ್ತೆ ಇತ್ತೀಚೆಗೆ ಸಿಸಿಬಿಯಿಂದಾನೆ ಕಳೆದ 2 ತಿಂಗಳಲ್ಲಿ ಅಂದಾಜು ಸುಮಾರು 60 ಕೋಟಿ ಬೆಲೆ ಬಾಳುವಂತ ಮಾದಕ ವಸ್ತುಗಳನ್ನ ನಾವು ಸೀಸ್ ಮಾಡಿದ್ದೀವಿ. ನಮಗೆ ಅಷ್ಟು ಸಿಕ್ಕಿದೆ ಅಂದ್ರೆ ಸಿಗದೆ ಇನ್ನೆಷ್ಟು ಜನಕ್ಕೆ ಎಷ್ಟು ತಲುಪುತ್ತಾ ಇದೆ, ಅವ್ರು ಏನೇನು ಆಗ್ತಾ ಇದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವಿರ್ಬೇಕು. ಮನೆಗಳಲ್ಲಿ ಅಪ್ಪ ಅಮ್ಮಂದ್ರು ನೋಡ್ಬೇಕು, ಮಕ್ಕಳು ಇದ್ದಕ್ಕಿದ್ದಂಗೆ ಊಟ ಮಾಡೋದು ನಿಲ್ಸಿದ್ದಾರೆ, ಜಾಸ್ತಿ ರೂಮ್ ಬಾಗಿಲು ಹಾಕೊಂಡು ಒಬ್ಬೊಬ್ಬರೇ ಮನೇಲಿ ಇರ್ತಾರೆ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ನನಗೆ ಬೇಡ ಅಂತ ಹೇಳ್ತಾರೆ, ನಾನೇನೋ ಫೀಲಿಂಗ್ ಅಲ್ಲಿ ಇದ್ದೀನಿ ಅಂತಾರೆ, ಮತ್ತೊಂದು ಮಾಡ್ತಾರೆ. ಅಂತ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಯಾರು ಮಾದಕ ವಸ್ತುಗಳನ್ನ ತಗೊಳೋದು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಅವರಿಗೆ ಹಸುವು ಕೊಡೋಗ್ತದೆ. ಬಾಗಿಲು ಹಾಕೊಂಡು ಒಬ್ಬೊಬ್ಬರೇ ಜಾಸ್ತಿ ಸಮಯ ಕಳೀತಾರೆ, ಬೇರೆಯವ್ರನ್ನ ಮೀಟ್ ಮಾಡಕ್ ಇಷ್ಟಪಡಲ್ಲ, ಯಾವಾಗಲೂ ಹಾಸಿಗೆ ಮೇಲೆ ಮಲಗಿರ್ತಾರೆ. ಇದು ಸಡನ್ ಆಗಿ ಅವರ ಬಿಹೇವಿಯರ್ ಅಲ್ಲಿ ಚೇಂಜ್ ಆಗಿದೆ ಅಂದ್ರೆ ಅಪ್ಪ ಅಮ್ಮ ಅಂತ ಮಕ್ಕಳ ಕಡೆ ಗಮನವನ್ನ ಕೊಡಬೇಕು. ಇದಕ್ಕಿದ್ದಂಗೆ ಯಾರ್ದೋ ಕೈ ಮೇಲೆ ಎಡಗೈ ಮೇಲೆ ಜಾಸ್ತಿ ಪ್ರಿಕ್ಸ್ ಮಾರ್ಕ್ ಬೀಳ್ತಾ ಇದೆ, ಇಂಜೆಕ್ಷನ್ ಮಾರ್ಕ್ ಬೀಳ್ತಾ ಇದೆ ಅಂದ್ರೆ ಇದರಲ್ಲಿ ಏನೋ ವ್ಯತ್ಯಾಸ ಇದೆ. ಯಾಕೆ ಈ ತರ ಮಾರ್ಕ್ ಆಗ್ತಾ ಇದೆ ಅವ್ರ ಕೈ ಮೇಲೆ ಅನ್ನೋದನ್ನ ಡಾಕ್ಟರ್ನ ಕರ್ಕೊಂಡು ಚೆಕ್ ಮಾಡಿಸ್ಬೇಕು. ಮಕ್ಕಳ ಬಗ್ಗೆ ಅನುಮಾನ ಇತ್ತು ಅಂತಂದ್ರೆ ಹೋಗಿ ಯೂರಿನ್ ಟೆಸ್ಟ್ ಅಥವಾ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮಗೆ ರಿಪೋರ್ಟ್ ಸಿಗುತ್ತೆ. ಹೌದಲ್ವಾ? ಹಾಗಾಗಿ ಅವೇರ್ನೆಸ್ ಅಪ್ಪ ಅಮ್ಮ ಕೊಡ್ಬೇಕು. ಅಯ್ಯೋ ನನ್ನ ಮಗು ತಗೋತಾ ಇದ್ದಾನೆ ಇಲ್ವಾ, ಹೆಂಗೆ ನನ್ಗೆ ಗೊತ್ತೇ ಇಲ್ಲ, ಟೆಸ್ಟ್ ಮಾಡಿಸಿ, ಗೊತ್ತಿಲ್ಲ ಅನುಮಾನ ಇದೆ ಪರೀಕ್ಷೆ ಮಾಡಿಸಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ವಿಚಾರಿಸ್ಕೊಳ್ಳಿ, ಬೇಗ ಎಚ್ಚೆತ್ಕೊಳ್ಳಿ. ಮತ್ತೆ ಈ ರೀತಿ ಯಾರಾದ್ರೂ ಗಾಂಜಾ ತಗೊಂಡು ಮಾಡ್ತಾ ಇದ್ರೆ ಏನ್ ಮಾಡ್ಬೇಕು, ಅದಕ್ಕೂ ಹೆಲ್ಪ್ ಲೈನ್ ನಂಬರ್ ನಮ್ಮ ಪೊಲೀಸ್ ಇಲಾಖೆಯಿಂದ ಕೊಟ್ಟಿದೆ. ಮಾಹಿತಿ ಕೊಟ್ರೆ ಅದ್ರ ಮೇಲೆ ಆಕ್ಷನ್ ತಗೊಳ್ತಾರೆ. ಮತ್ತೆ ತಪ್ಪು ಮಾಹಿತಿ ಕೊಟ್ರೆ ಅವ್ರ ಮೇಲೂ ಆಕ್ಷನ್ ತಗೊಳ್ತಾರೆ. ಇನ್ ಕಂಡ್ರೆ ಆಗಲ್ಲ, ನನ್ಗೆ ಯಾಕೆ ಕೊಟ್ಕೊಂಡ ಸುಮ್ಮನೆ ಹೇಳ್ಬಿಡೋದು. ಮಾಡಿದ್ರೆ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ರೆ ಅದು ಅಪರಾಧ. ಸೊ ತಪ್ಪು ಮಾಹಿತಿ ಕೊಟ್ರೆ ಅದು ಅಪರಾಧ. ಸೊ ಇಷ್ಟು ಮಾಹಿತಿ ತಮ್ಗೆಲ್ಲರಿಗೂ ಇರಬೇಕು. ನಾವೆಲ್ಲರೂ 9 ಗಂಟೆವರೆಗೂ ಇದನ್ನ ಪ್ರಚಾರ ಮಾಡುವಂಥದ್ದು ಮಾಡೋಣ. ಸಿಗ್ನಲ್ ಅಲ್ಲಿ ನಾವೆಷ್ಟು ಪ್ರಚಾರ ಮಾಡ್ತೀವಿ ಅದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಪ್ರಚಾರ ಆಗುತ್ತೆ.
ಸೊ ಗ್ರೂಪಲ್ಲಿ ಒಂದಷ್ಟು ಜನ ಲೀಡರ್ಸ್ ಅಂತ ಹಾಕೊಂಡಿದ್ದೀವಿ ಪ್ರತಿ ಗ್ರೂಪ್. ಈಗ ಆ ಲೀಡರ್ಸ್ ಇರುವಂಥ ಗ್ರೂಪಲ್ಲಿ ಇವರು ಮಾಡಿದಂಥ ವಿಡಿಯೋಸ್ನ ನಾವು ಪೋಸ್ಟ್ ಮಾಡ್ತೀವಿ. ಅದನ್ನು ನೀವು ನಿಮ್ಮ ಸ್ಟೇಟಸಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳಿ. ಒಬ್ಬೊಬ್ರಿಗೂ ಕನಿಷ್ಠ ಅಂದರೆ 500 ಜನ ಇರ್ತಾರೆ. ಅದರಲ್ಲೂ ವಿಶೇಷವಾಗಿ ಬರೋಲ್ಲ ಅವರು ಹೆಣ್ಮಕ್ಳು ನಿಮಗೆ ತುಂಬ ಜನ ಫಾಲೋವರ್ಸ್ ಇರ್ತಾರೆ. ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅದನ್ನು ಶೇರ್ ಮಾಡಿ. ಶೇರ್ ಮಾಡುವಾಗ ಅದು ಜಾಸ್ತಿ ಜನಕ್ಕೆ ಶೇರ್ ಆಗೋಂಗೆ ನೀವು ಬ್ರೋ ಶೇರ್ ದಿಸ್ ಪ್ಲೀಸ್ ಅಂತಾನು ಹಾಕಿ. ಮತ್ತೆ ಅದನ್ನ ಬೇಡ ಬ್ರೋ ಅನ್ಕೊಂಡು ಶೇರ್ ಮಾಡಿದ್ರು ಶೇರ್ ಮಾಡಿ ಬ್ರೋ ಅಂತ ಹಾಕ್ಬಿಡಿ. ಇದನ್ನ ದಯವಿಟ್ಟು ಕಳಿಸ್ಕೊಡಿ. ಮತ್ತೆ ಆಪರೇಷನ್ ರೈಸ್ ಬಹಳ ಸೀರಿಯಸ್ ಆಗಿ ಈ ಕ್ರಮವನ್ನು ತಗೊಂಡಿದೆ. ಈ ದಿವಸ CCB ಪೊಲೀಸ್ ಅವರು ನಮ್ಮ ಜೊತೆಲಿ ಆಂಟಿ ನಾರ್ಕೋಟಿಕ್ಸ್ ಇಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂದಿದ್ದಾರೆ. ನಾವೆಲ್ಲ ಇದನ್ನ ಸೇರ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಈಗ ಯಾರಿಗಾದ್ರೂ ಅನುಮಾನ ಇದ್ರೆ ಇದ್ರ ಬಗ್ಗೆ ಕೇಳ್ಬಿಡಿ. 5 ನಿಮಿಷ ಜೋರಾಗಿ ಒಂದ್ಸಲ ಬೇಡ ಬ್ರೋ ಅಂತ ಕೂಗ್ರಿ. ಮಧ್ಯೆ ಇಟ್ಬಿಡಿ ನೋಡ್ತಾರೆ. ವಿವೇಕಾನಂದ ಹೇಳಿರೋದೇನು, ಕುವೆಂಪು ಅವರು ಹೇಳಿರ್ತಕ್ಕಂಥದ್ದೇನು, ಸತ್ತಂತೇರನು ಮಾಡಿದೆ ಸ್ಮರಿಸುತ್ತದೆ. ಈಗ ತುಂಬಾ ಜನ ಸತ್ತಂಗ ಆಗ್ಬಿಟ್ಟಿದ್ದಾರೆ, ಏನು ಮಾಡಕ್ಕಾಗಲ್ಲ. ನೋಡಿಲ್ದಂಗೆ ಹೋಗ್ತಾರೆ, ನನಗೆ ಗೊತ್ತಿಲ್ಲ ಅಂತ ಹೋಗ್ತಾರೆ. ಅವ್ರನ್ನೆಲ್ಲ ಬಡಿದು ಎಬ್ಬರಿಸ್ಬೇಕು. ಸೊ ಆ ಕೆಲಸನ ನೀವತ್ತು ಏನು ಮಾಡ್ತಾ ಇದ್ದೀರಾ ಇದನ್ನ ನೋಡಿ ಅರ್ಥ ಮಾಡ್ಕೊಂಡು ಆ ಸೀರಿಯಸ್ನೆಸ್ ತಿಳ್ಕೊಂಡು ಸಾಕಷ್ಟು ಜನ ಜೀವನ ಹಾಳಾಗ್ತಾ ಇರೋದು ತಪ್ಪಿದ್ರೆ ಇವತ್ತು ನಿಮ್ಗೆಲ್ಲ ಪ್ರಯತ್ನ ಸಕ್ಸಸ್. ಒಬ್ಬ ಹುಡುಗ ಚೇಂಜ್ ಆದ್ರು, ಅಟ್ಲೀಸ್ಟ್ ಒಬ್ಬ ಹುಡುಗ ಏನೋ ಹೇಳ್ತಾ ಇದ್ರಲ್ಲಪ್ಪ ಭಾಳ ಸೀರಿಯಸ್ ಮ್ಯಾಟ್ರು, ಯಾಕೆ ಜನ ಬಂದು ರೋಡ್ ನಿಂತ್ಕೊಂಡು ಹೇಳ್ತಾ ಇದಾರೆ, ಯಾಕೆ ರಿಕ್ವೆಸ್ಟ್ ಮಾಡ್ತಾ ಇದಾರೆ, ನಾವು ಲೆಟಸ್ ಮೇಕ್ ಎ ಸ್ಮಾಲ್ ಚೇಂಜ್ ಅಂತ. ಮತ್ತು ಇನ್ಯಾರಿಗೋ ಬರ್ತಾರೆ ಸ್ಟಾರ್ಟಿಂಗಲ್ಲಿ ಏನಾಗಲ್ಲ, ಒಂದು ಡ್ರಾಗ್ ಹೇಳಿ ಫಸ್ಟ್ ಸಿಗರೇಟ್ಗಿಂತ ಮುಂಚೆ ಹುಕ್ಕಾಗಿ ಹೋಗ್ತಾರೆ. ಫ್ಲೇವರ್ ಏನಾಗಲ್ಲ, ಇದನ್ನು ಸಿಗರೇಟ್ ಅಲ್ಲ ಅಂತ. ಅದಾದ್ಮೇಲೆ ಇದ್ರಲ್ಲಿ ಏನು ಮಜಾ ಇಲ್ಲ ಅಲ್ಲಿ ಅಂತ. ಅದಕ್ಕಿಂತ ಇದು ಟ್ರೈ ಮಾಡಿದ್ರೆ ಗ್ರೀನ್ ಬಾಕ್ಸ್ ಏನಾಗಲ್ಲ, ಇದೆಲ್ಲ ನ್ಯಾಚುರಲ್ ಅಂತ ಶುರು ಮಾಡ್ತಾರೆ. ಇಲ್ಲಿಂದ ಕರ್ಕೊಂಡು ಹೋಗಿ ಅವ್ರಿಗೆ ಗೊತ್ತಿಲ್ಲ, ಒಂದು 10 ಮಿನಿಟ್ಸ್ ಬಿಟ್ರೆ ಆಚೆನೆ ಬರೋಕ್ಕಾಗಲ್ಲ. ಇಟ್ ಬಿಕಮ್ಸ್ ಲೈಕ್ ಒನ್ ವೇ ಟ್ರಾಫಿಕ್. ಅದನ್ನ ಅರಿವು ಮೂಡಿಸೋ ಕೆಲಸನ ನೀವೆಲ್ಲರೂ ಮಾಡ್ತೀರಾ? ಈಗ ಓಟೆ ಕುಡಿಬೇಕು. ಸೊ ಎಲ್ಲರೂ ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ಎಲ್ಲರೂ ಸ್ಲೋಗನ್ಸ್ ನ ಸ್ಲೋಗನ್ ಹೇಳ್ಕೊಡ್ತಾರೆ. ಅದನ್ನ ಸ್ಲೋಗನ್ ನ ಹೇಳೋಣ. ಮತ್ತೆ ಎಲ್ಲರೂ ಆ ಕಡೆ ಬನ್ನಿ, ಎಲ್ಲರೂ ಒಂಚೂರು ಈ ಕಡೆ ಬನ್ನಿ. ಎಲ್ಲರೂ ಬಂದ್ರೆ ಹಿಂದಿಂದ ಬನ್ನಿ. ಒಂದೇ ಸ್ಲೋಗನ್ ಹಾಕ್ಬಿಟ್ಟು ಆಮೇಲೆ ಹೋಗೋಣ. ನಾವು ಮಾಡ್ಬೋದು. ಈ ಒಂದು ಲಾಸ್ಟ್ ಸ್ಲೋಗನ್, ಗ್ರೂಪ್ ಸ್ಲೋಗನ್ with hope, heart with hope, live with hope, heart with hope, live with hope, heart with hope. Break the habit before it breaks you. 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 Live with hope, heart with hope, live with hope, heart with hope. Beda bro, 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 beda bro. Live with hope, heart with hope, live with hope, heart with hope. ಬೇಡ ಬ್ರೋ, ಬೇಡ ಬ್ರೋ, ಬೇಡ ಬ್ರೋ. Not with hope. Live with hope. Live with hope. Not with hope. Before it breaks you. Before it breaks you. Before it breaks you. ಬೇಡ ಬ್ರೋ, ಹೊಡಿಬೇಡಿ ಬ್ರೋ. ಬನ್ರಿ ಬೇಗ. ಬನ್ರಿ. You're taking a video. Yeah. Selfie. Yeah. ಬೇಡ ಬ್ರೋ, ಬೇಡ ಬ್ರೋ.
ಗೊತ್ತಿಲ್ಲ. ಅಲ್ಲೋಗ್ಬಿಡಿ ಅಲ್ಲಿ ಬಂದ್ರ ಬೇಗ. Guys, this is so fun actually. Hey, ಹುಡುಗಿದ್ದೇನೋ? The crazy. It's crazy fun, guys. You definitely have to try. Next time, if you anybody invite, right? So you guys definitely come and join to me. ಬ್ರೋ ಡ್ರಗ್ಸ್ ಎಲ್ಲ ತಗೊಂಬಾರ್ದು. ತಗೊಂಡ್ರೆ ಇನ್ಫಾರ್ಮೇಶನ್ ಹೇಳ್ಬೇಕಾದ್ರೆ ಅಂಕಲ್ ಡ್ರಗ್ಸ್ ಬೇಡ ತಾನೆ? ಬೇಡ ಗುರು, ಬೇಡ ಅಲ್ಲ? ಬೇಡ. ಏನ್ ಹೇಳ್ತೀರಾ ಅಂಕಲ್ ಡ್ರಗ್ಸ್ ತಗೊಂಡ ಹುಡುಗರಿಗೆ? ಏನಲ್ಲ ಪ್ರಾಬ್ಲಮ್ಗಳು, ಕಿಡ್ನಿ ಪ್ರಾಬ್ಲಮ್ಗಳು ಹಾ. ಎಲ್ಲ ತುಂಬಾ ಪ್ರಾಬ್ಲಮ್ ಇದೆ ಡ್ರಗ್ಸ್ ಇಂದ. ನರಗಳೆಲ್ಲ ವೀಕ್. ಅಪ್ಪ ಅಮ್ಮಗೆ ಏನ್ ಪ್ರಾಬ್ಲಮ್ ಬರುತ್ತೆ ಅಂಕಲ್? ಅಪ್ಪ ಅಮ್ಮ ಏನ್ ಪ್ರಾಬ್ಲಮ್ ಬರುತ್ತೆ? ಏನ್ ಆ ಹುಡುಗರು ಕೆಟ್ಟಬಿಟ್ರು ಏನ್ ನಡ್ಕೊಂತಾರೆ ಹೇಳಿ? ಹೆಲ್ಮೆಟ್ ಜಾಸ್ತಿ ಹಾಕಿಲ್ಲ ಕೂಡ. Okay. What do you say about people who's taking drugs? They should avoid. They should get some awareness about it. Like from the house itself, they could get awareness. Like from the childhood or from onwards, they should get awareness. Thank you, bro. ಡ್ರಗ್ಸ್ ಬೇಡ ಬೇಕಾ? ಬೇಡ 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 ಬ್ರೋ. ಡ್ರಗ್ಸ್ ಬೇಕಾ? ಬೇಡ ಬರೋ. ಡ್ರಗ್ಸ್ ಬೇಕಾ? ಬೇಡ ಬೇಡ ಬ್ರೋ. ಡ್ರಗ್ಸ್ ಬೇಕಾ? ಬೇಡ. In this traffic, even accident also happen. Full jam, guys. I got stuck in the between of the two buses. Yes, it is happening. I'm not interested in that kind of shooting a lot, but it's so exciting, guys, over here. The signal is red signal, but still people are coming.
ಅಲ್ಲೇ ಹೋಗಿದ್ದಲ್ಲ. These people, they want the face to be covered. How much people are understanding in this traffic and how many people, I really don't know. But some traffic signals take literally more than 10 minutes or like 8 minutes, the still traffic will be in the same position. So peace. Okay. Finally, my man wanted to go inside the traffic. This is how it's supposed to be. Say no to drugs. Drugs ತಗೊಂಬೇಡಿ ಅಂತ. ಯಂಗ್ಸ್ಟರ್ಸ್ ತುಂಬಾ ಕೆಟ್ಟೋಗ್ತಾರ ಅಂಕಲ್, ಏನ್ ಮಾಡೋದು? ಕರೆಕ್ಟ್ ಅಲ್ಲ? ಅಪ್ಪ ಅಮ್ಮ ದುಡ್ಡು ತಗೊಂಡೋಗೋದು, ಊಟ ತಿನ್ನಲ್ಲ, ಏನು ತಿನ್ನಲ್ಲ, ಡ್ರಗ್ಸ್ ತಗೊಂಡು ಅಂಕಲ್ ನೀವೇನ್ ಮಾತಾಡ್ತೀರಾ ಇದ್ರ ಬಗ್ಗೆ? ಡ್ರಗ್ಸ್ ಜನ ಹುಡುಗರು ತಗೊಂತಾರಲ್ಲ. ನನ್ನ ಕಡೆಯಿಂದ ವೆರಿ ಬ್ಯಾಡ್ ಹ್ಯಾಬಿಟ್ ಇದು. ಮಕ್ಕಳು ಆದಷ್ಟು ಕೇರ್ ಮಾಡಬೇಕು, ಮಾಡದೆ ಒಳ್ಳೇದು. ಇಲ್ಲ ಆದ್ರೆ ಅವ್ರ ಜೀವನನೂ ಹಾಳು, ಅವ್ರಿಗೆ ನೆಮ್ಕೊಂಡಿರೋದು ತಾಯಿ ತಂದೆ ಜೀವನನೂ ಹಾಳಾಗತ್ತೆ. ಯಾಕಂದ್ರೆ ಅವ್ರು ಒಬ್ರದ್ದು ಆಗಲ್ವಲ್ಲ, ಅವ್ರು ನೆಮ್ಕೊಂಡಿರ್ತಾರಲ್ಲ ತಂದೆ ತಾಯಿ, ಅವ್ರ ಜೀವನ ಏನಾಗ್ತದೆ. ಥ್ಯಾಂಕ್ ಯು ಅಂಕಲ್. Yes, I'm scared where waters will flash on me. It is a sign for the no drugs. ಯಾರು ಡ್ರಗ್ಸ್ ತಗೊಳ್ಳಾರ? ಅದು ಡ್ರಗ್ಸ್ ತಗೊಂಬೇಡಿ ಅಂತ. ಹಾ,
ಅಂಕಲ್, ಈ ಕಾಲದಲ್ಲಿ ಹುಡುಗರು ಡ್ರಗ್ಸ್ ತಗೊಂತಾರಲ್ಲ, ಏನಂತಾರೆ ಅದ್ರ ಬಗ್ಗೆ? ಏನಿಲ್ಲ, ಎಲ್ಲ ಒಳ್ಳೇದೆ. ಎಲ್ಲ ಒಳ್ಳೆ So excited, guys. ಆಮೇಲೆ ನಮ್ಮ ಟೀಮಿಂದ ಒಂದು ಮಾಡ್ಬಿಡೋಣ. ಮಾದಕ ವಸ್ತುಗಳನ್ನು ಬಿಡೋಣ, ಸುಂದರ ಬದುಕು ಕಟ್ಟೋಣ. ಮಾದಕ ವಸ್ತುಗಳನ್ನು ಬಿಡೋಣ, ಸುಂದರ ಬದುಕು ಕಟ್ಟೋಣ. ಬೇಡ ಬ್ರೋ, ಬೇಡ ಬ್ರೋ, ಬೇಡ ಬ್ರೋ, ಬೇಡ ಬ್ರೋ, ಬೇಡ ಬ್ರೋ, ಬೇಡ ಬ್ರೋ. ಸೇದಿದರೆ ಗಾಂಜಾ, ಬೀಳ್ತವೆ ಮಾಂಜಾ. ಬೇಡ ಬ್ರೋ, ಬೇಡ ಬ್ರೋ, ಬೇಡ ಬ್ರೋ, ಬೇಡ ಬ್ರೋ. ಬೀಳ್ತವೆ ಮಾಂಜಾ. ಬಲೋ ಭಾರತ್ ಮಾತಾ ಕಿ ಕನ್ನಡಾಂಬೆಗೆ, 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 ಬೆಂಗಳೂರಿಗೆ, ಬೆಂಗಳೂರಿಗೆ, ಬೆಂಗಳೂರಿಗೆ. ಭಾರತ್ ಮಾತಾ ಕಿ. ಕರ್ನಾಟಕ ಪೊಲೀಸ್ಗೆ, ಕರ್ನಾಟಕ ಪೊಲೀಸ್ಗೆ, ರಾಜಲಾಂಛನಗೆ, ಕರ್ತವ್ಯ ಫೌಂಡೇಶನ್ಗೆ, ರಾಜಲಾಂಛನಗೆ, ಕರ್ತವ್ಯ ಫೌಂಡೇಶನ್ಗೆ, ಜಯಸೂರ್ಯ ಪ್ಯಾನ್ ಅಸೋಸಿಯೇಷನ್ಗೆ, ಬೆಂಗಳೂರು ಹುಡುಗರಿಗೆ, ಡಾಕ್ಟರ್ ಸರ್ಗೆ. So they're giving gifts to each other. ಅಂಕಲ್ ಗಿಫ್ಟು. ಜೋಡಿ ಚಪ್ಪಾಳೆ. ಆಮೇಲೆ ಫ್ಯಾನ್ ಹಾಕೋದು ಕೂಡ ಮಾಡೋಣ. ನೀವೆಲ್ಲ ಊಟ ಎಲ್ಲ ಹೆಂಗಿದೆ? ಚೆನ್ನಾಗಿದೆಯಾ? ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಕೇಸ್ ಹಾಕೋಣ, ನೋ ಪ್ರಾಬ್ಲಮ್. ಇಡ್ಲಿ ದಾತೋ ಸುಖಿ ಭವ. ಇಟ್ಟಿದ್ದು ಸುಖ ಬರುತ್ತೆ. ವಡೆ ತೂ ತೊಡೆ ದಾತೋ ಸುಖಿ ಭವ. ಅದ್ ನೀವ್ ಹೇಳಿ. ನಾನು ಇಡ್ಲಿ ಮಾತ್ರ ಇನ್ನೂ ತಿಂದಿಲ್ಲ ನಾನು. ಸೊ ಗೈಸ್, ಫೈನಲಿ ಮನೆಗೆ ಬಂದಿದ್ದಾಯಿತು. ಈ ದಿನ ತುಂಬ ಚೆನ್ನಾಗಿತ್ತು. ಈ ಥರ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಐ ವಿಲ್ ಬಿ ಎಂಡಿಂಗ್ ದ ವ್ಲಾಗ್ ಫ್ರಮ್ ಹಿಯರ್. ಆ್ಯಂಡ್ ಟುಡೇ ದ ಡೇ ವಾಸ್ so crazy, so loving people I met, and it was so beautiful day. And only one thing I wanted to say, I don't want to pull this longer, so one thing I wanted to say is, say no drugs, bro. Thank you, and don't forget to subscribe to my YouTube channel and follow me for more crazy videos. See you in another crazy video. See ya.